ಕಲಬುರಗಿಯಲ್ಲಿ ಕಾಗಿಣ ನದಿಗೆ ಕಾರ್ಖಾನೆಗಳೇ ಕಂಟಕವಾಗಿವೆ. ಯಾಕಂದ್ರೆ ಕೆಮಿಕಲ್ ಯುಕ್ತ ನೀರು ಕಾಗಿಣ ನದಿಗೆ ಹರಿದು ಬರ್ತಾ ಇದೆ. ಮಾಲಿನ್ಯ ನಿಯಂತ್ರಣ ಮಂಡಳಿ ಆತಂಕಕಾರಿ ಮಾಹಿತಿಯನ್ನ ಹೊರಹಾಕಿದೆ. TV9 ಕೂಡ ರಿಯಾಲಿಟಿ ಚೆಕ್ ಅನ್ನು ಮಾಡಿದೆ. ಕಾಗಿಣ ನದಿ ಪಾತ್ರದಲ್ಲಿ ಸಿಮೆಂಟ್ ಫ್ಯಾಕ್ಟರಿಗಳಿಂದ ರಾಸಾಯನಿಕ ನೀರು ಹರಿದು ಬರ್ತಾ ಇದೆ. ಅದು ನದಿ ಸೇರ್ತಾ ಇದೆ. ನದಿ ಕಲುಷಿತವಾಗ್ತಾ ಇದೆ. ಸೇಡಂ ಚಿತ್ತಾಪುರ ತಾಲೂಕಿಗೆ ಜೀವನಾಡಿಯಾಗಿರುವಂತಹ ಕಾಗಿಣ ನದಿ ಸಂಪೂರ್ಣವಾಗಿ ಇದೀಗ ಕೆಮಿಕಲ್ ಯುಕ್ತ ನೀರಿನಿಂದ ಕಲುಷಿತಗೊಂಡಿದೆ. ಬೇರೆ ಬೇರೆ ಭಾಗಗಳಲ್ಲಿ ನದಿಗಳು ಎಷ್ಟು ಡೇಂಜರಸ್ ಅನ್ನೋದ್ರ ಬಗ್ಗೆ TV9 ರಿಯಾಲಿಟಿ ಚೆಕ್ ಅನ್ನು ಮಾಡ್ತಾ ಇದೆ. ಕಾಗಿಣ ನದಿ ಯಾವ ರೀತಿಯಾಗಿ ಮಲಿನವಾಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನೋಡೋಣ. ರಾಜ್ಯದ 12 ನದಿಗಳ ನೀರು ಕುಡಿಯೋಕ್ಕೂ ಕೂಡ ಯೋಗ್ಯ ಇಲ್ಲ ಅನ್ನುವಂಥ ಒಂದು ಆತಂಕಕಾರಿ ವರದಿಯನ್ನು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ನೀಡಿರ್ತಕ್ಕಂಥದ್ದು. ಈ ಭಾಗದಲ್ಲಿರ್ತಕ್ಕಂಥ ಏನು ಕಾರ್ಖಾನೆಗಳಿದ್ದಾವೆ ಅಂದರೆ ಸಿಮೆಂಟ್ ಫ್ಯಾಕ್ಟ್ರಿಗಳೇನಿದ್ದಾವೆ, ಆ ಫ್ಯಾಕ್ಟ್ರಿಗಳಿಗೆ ಬರ್ತಕ್ಕಂಥ ನೀರು, ಅಲ್ಲಿ ಏನು ಕೆಮಿಕಲ್ ಯುಕ್ತ ನೀರು ಏನಿದೆ, ಇದೇ ನೀರು ಮುಂದೆ ಹೋಗಿ ಏನು ಅಂತಾರೆ ಕಾಗಿಣ ನದಿ ಸೇರುತ್ತೆ. ಈ ಭಾಗದ ಜೀವನಾಡಿ ಆಗಬೇಕಾದಂಥ ಕಾಗಿಣ ನದಿ ಸದ್ಯ ವಿಷವನ್ನು ಸೂಸುವಂಥ ಜಲವಾಗಿರ್ತಕ್ಕಂಥದ್ದು. ಈ ಭಾಗದ ಜಮೀನುಗಳಾಗಿರ್ಬೋದು, ಜಾನುವಾರುಗಳಾಗಿರ್ಬೋದು, ಎಲ್ಲದಕ್ಕೂ ಕೂಡ ಇದೇ ನೀರನ್ನು ಬಳಸಬೇಕು. ಸದ್ಯ ಏನು ಫ್ಯಾಕ್ಟ್ರಿಗಳಲ್ಲಿ ಬರ್ತಕ್ಕಂಥ ಪರಿಸ್ಥಿತಿ, ಈ ನೀರು ಕಾಗಿಣ ನದಿಗೆ ಎಲ್ಲಿ ಸೇರುತ್ತೆ ಮತ್ತು ಆ ನದಿ ನೀರಿನ ಏನಿದೆ ಪರಿಸ್ಥಿತಿ ಅನ್ನೋದನ್ನು ತೋರಿಸುವಂಥ ಕೆಲಸ ಮಾಡ್ತೀವಿ. ಆ ಕಡೆ ಹೋಗೋಣ, ಅಂದರೆ ಕಾಗಿಣ ನದಿ ಭಾಗಕ್ಕೆ ಹೋಗುವಂಥ ಕೆಲಸ ಮಾಡೋಣ. ಸದ್ಯ ನಾನು ಕಾಗಿಣ ನದಿ ದಡದಲ್ಲಿರ್ತಕ್ಕಂಥದ್ದು. ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು. ಇದು ಏನು ಇಲ್ಲಿನ ಸಿಮೆಂಟ್ ಫ್ಯಾಕ್ಟ್ರಿಗಳೇನಿದ್ದಾವೆ, ಆ ಫ್ಯಾಕ್ಟ್ರಿಗಳಿಂದ ಬಂದಂಥ ನೀರು ನೇರವಾಗಿ ನದಿಗೆ ಸೇರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಈ ಮಲಿನ ನೀರು ಹೋಗಿ ನದಿ ನೀರಿಗೆ ಸೇರಿಕೊಳ್ಳುತ್ತೆ. ಹೀಗಾಗಿ ಏನು ಅಂತಾರೆ, ಸದ್ಯ ಕಾಗಿಣ ನದಿ ನೀರು ಕೂಡ ಕುಡಿಯೋಕ್ಕೆ ಯೋಗ್ಯ ಇಲ್ಲ ಅನ್ನುವಂಥ ಒಂದು ಸರ್ಟಿಫಿಕೇಟ್ ಬಂದಿರತಕ್ಕಂಥದ್ದು. ಯಾವ ರೀತಿ ಇದೆ ಅನ್ನೋದನ್ನು ನಾವು ಕೂಡ ಇಲ್ಲಿ ನೀರು ಏನಿದೆ ಅದನ್ನು ತೆಗೆದುಕೊಳ್ಳುವಂಥ ಕೆಲಸ ಮಾಡ್ತೀವಿ. ಈ ನೀರೇನಿದೆ ಕಾಗಿಣ ನದಿಗೆ ಹೋಗಿ ಸೇರ್ತಕ್ಕಂಥ ನೀರು, ಆ ಕಾಗಿಣ ನದಿ ನೀರಿನ ಪರಿಸ್ಥಿತಿ ಏನಿದೆ ಅನ್ನೋದನ್ನು ಅಲ್ಲಿ ನೋಡೋಣ. ಈ ಒಂದು ಕಾಗಿಣ ನದಿ ನೀರು ಅಂದರೆ ನೈಸರ್ಗಿಕವಾಗಿ ನ್ಯಾಚುರಲ್ ಆಗಿ ಕಾಗಿಣ ನದಿಯ ನೀರು ಹೇಗಿದೆ ಅನ್ನೋದನ್ನು ರಿಯಾಲಿಟಿ ಚೆಕ್ ಮೂಲಕ ತಿಳ್ಕೊಳ್ಳೋಣ. ನಾವು ಕೂಡ ಒಂದು ಬಾಟ್ಲಿನಲ್ಲಿ ಕಾಗಿಣ ನದಿ ಅಂದರೆ ನ್ಯಾಚುರಲ್ ಆಗಿ ಏನು ಹರಿಯುತ್ತೆ ಈ ನದಿಯ ನೀರು ಹೇಗಿದೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅಂದರೆ ಯಾವ ರೀತಿಯಾಗಿ ನದಿ ನ್ಯಾಚುರಲ್ ಆಗಿದೆ ಮತ್ತು ಅಲ್ಲಿ ಏನು ಕೆಮಿಕಲ್ ಯುಕ್ತ ನೀರೇನು ಬರುತ್ತೆ, ಅಂದರೆ ಫ್ಯಾಕ್ಟ್ರಿಗಳ ಕೆಮಿಕಲ್ ನೀರು ಸೇರಿದ ಮೇಲೆ ಯಾವ ರೀತಿ ಆಗಿತ್ತು ಅನ್ನೋದನ್ನು ನೀವು ನೋಡಿದ್ರಿ. ಇದು ನ್ಯಾಚುರಲ್ ಆಗಿರ್ತಕ್ಕಂಥ ನೀರು. ಈ ನೀರು ಕೂಡ ಏನಿದೆ ಸ್ವಲ್ಪ ಪ್ರಮಾಣದಲ್ಲಿ ಬಿಳಿ ಬಣ್ಣದಲ್ಲಿರ್ತಕ್ಕಂಥ ನೀರಿದು. ಆದರೆ ಆವಾಗಲೇ ನೀವು ನೋಡಿದಂಥ ಕೆಮಿಕಲ್ ಯುಕ್ತ ನೀರೇನಿದೆ ಅದರದ್ದು 90% ಬೆಟರ್ ಅನ್ಬೋದು, ಆ ರೀತಿಯಾದಂಥ ನೀರು. ಆದರೆ ಇವೆರಡೂ ನಾವು ನೋಡಿದಾಗ ನಿಮಗೆ ತೋರಿಸ್ತಾ ಹೋಗ್ತೀವಿ. ಇವೆರಡೂ ಬಾಟ್ಲಿಗಳನ್ನು ನೋಡಿ. ಇದು ಏನಿದೆ ಕಾಗಿಣ ನದಿಯ ನ್ಯಾಚುರಲ್ ನೀರು ಅಂದರೆ ನೈಸರ್ಗಿಕವಾಗಿ ಹರಿಯುವಂಥ ನೀರು. ಇದು ಇಲ್ಲಿನ ಫ್ಯಾಕ್ಟ್ರಿಗಳಲ್ಲಿ ಬರ್ತಕ್ಕಂಥ ಏನು ಕೆಮಿಕಲ್ ಯುಕ್ತ ನೀರೇನಿದೆ ಇದು ಕಾಗಿಣ ನದಿಗೆ ಸೇರುವಂಥ ನೀರು ಮತ್ತು ಫ್ಯಾಕ್ಟ್ರಿಗಳಿಂದ ಬಂದಂಥ ಕೆಮಿಕಲ್ ಯುಕ್ತ ನೀರು. ಈ ಒಂದು ಡಿಫ್ರೆನ್ಸ್ ಇಲ್ಲಿರ್ತಕ್ಕಂಥದ್ದು. ನ್ಯಾಚುರಲ್ ನೀರೇನಿದೆ ಇದು ಸಹಜವಾಗಿ ಏನು ಅಂತಂದರೆ ವೈಟ್ ಕಲರ್ ಅಂದರೆ ಬಿಳಿ ಬಣ್ಣ ಇದೆ. ಇದು ಸಂಪೂರ್ಣವಾಗಿ ಏನು ಅಂತಾರೆ ಎಲ್ಲೋ ಥರ ಕಾಣ್ತಾ ಇರ್ತಕ್ಕಂಥದ್ದು ನೀವು ಕೊಡ್ಬೋದು. ಈ ರೀತಿಯಾದಂಥ ಪರಿಸ್ಥಿತಿ ಸದ್ಯ ಆ ಕಾಗಿಣ ನದಿಯಲ್ಲಿರ್ತಕ್ಕಂಥದ್ದು. ನಮ್ಮ ಜೊತೆ ಏನಂತಂದರೆ ಇಲ್ಲಿನ ಮಳಕೇಡ್ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಏನು ಹೇಳ್ತೀರಿ, ಕಳೆದ ಸಾಕಷ್ಟು ವರ್ಷಗಳಿಂದನೂ ಕೂಡ ಇಲ್ಲಿ ಫ್ಯಾಕ್ಟ್ರಿಗಳ ಕೆಮಿಕಲ್ ನೀರು ಬರ್ತಾ ಇದೆ, ಅದರಿಂದ ಕಲುಷಿತ ಆಗ್ತಿದೆ. ಸರ್, ನಮ್ಮ ಸೇಡಂ ತಾಲೂಕಿನಲ್ಲಿ ಸುಮಾರು 43 ವರ್ಷದಿಂದ ಕೈಗಾರಿಕೆಗಳಿದೆ ಸರ್. ಸಿಮೆಂಟ್ ಕಾರ್ಖಾನೆ ನೇರವಾಗಿ ವಾಸೋಟ ಸಿಮೆಂಟ್ ಕಾರ್ಖಾನೆ ಸೇಡಂಪಟ್ಟಣದಲ್ಲಿರೋ ಮತ್ತು ಮಲ್ಕೇಡ್ನಲ್ಲಿರೋ ಅಲ್ಟ್ರಾಟೆಕ್ ಸಿಮೆಂಟ್, ಇದು ನೇರ 2 ಸಿಮೆಂಟ್ ಕಾರ್ಖಾನೆಗಳು 43 ವರ್ಷದಿಂದ ಇದೇ ಕಾಗಿಣ ನದಿಗೆ ಅವ್ರಿಗೆ ಉಪಯೋಗ ಮಾಡೋ ನೀರು ಕೆಮಿಕಲ್ ನೀರು ಮತ್ತು ಕೊಳಚೆ ನೀರು ನೇರವಾಗಿ ಕಾಗಿಣ ನದಿಗೆ ಬೀಳ್ತಾ ಇದೆ. ನಾವು ಸಾಕಷ್ಟು ಬಾರಿ ನಮ್ಮಲ್ಲಿರುವ ಪರಿಸರ ಅಧಿಕಾರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ರಾಜ್ಯ ಬೆಂಗಳೂರು ಕೂಡ ನಾವು ಇಲ್ಲಿ ಪರಿಸರಾಧಿಕಾರಿಗೆ ನಾವು ದೂರು ಕೊಟ್ಟೆವು. ಕಾರ್ಖಾನೆಗೆ ಸುಮಾರು 4-5 ನೋಟಿಸ್ ಕೊಟ್ಟಿದ್ದಾರೆ. ಅಂದ್ರೂ ಜಲ ಕಾಯ್ದೆ ಉಲ್ಲಂಘನೆ ಮಾಡ್ತಿದ್ದಾರೆ, ನಿಮ್ಮ ಮೇಲೆ ನಾವು ಕಠಿಣ ಕ್ರಮ ಜಾಸ್ತಿ ಅಂತ ಹೇಳ್ತಾರೆ. ಆದರೆ ಆ ಕಾರ್ಖಾನೆಯವರು ಆ ನೋಟಿಸ್ಗೆ ಬರ್ತಾ ಇಲ್ಲ. ಈಗ ಜಿಲ್ಲಾಡಳಿತ ಈಗಲಾದರೆ ಎಚ್ಚೆತ್ಕೋಬೇಕು ಅಂತ
ಸರ್ ಎಚ್ಚರ ಕೊಡ್ಬೇಕು ಸರ್, ಯಾಕಂದರೆ ಸಾರ್ವಜನಿಕ ಜೀವತ್ವ ಕಾರ್ಖಾನೆಗಳಾಗಿದೆ. ಜಿಲ್ಲಾಧಿಕಾರಿ ಗಮನ ಕೂಡ ಇದೆ, ಇದು ನೀರು ಈ ಥರ ಆಗ್ತಾಯಿದೆ ಅಂತ ಗಮನ ಕೂಡ ಇದೆ. ಜಿಲ್ಲಾಧಿಕಾರಿ ಯಾಕೆ ಇದ್ರ ಮೇಲೆ ಕ್ರಮ ಜರುಗಿಸ್ತಲ್ಲ ಗೊತ್ತಾಗ್ತದೆ. ಈಗ ಕೂಡ ಜಿಲ್ಲಾಧಿಕಾರಿ ಗಮನಕ್ಕೆ ಮೊನ್ನೆ ಕೂಡ ನಾನು ತಂದಿದ್ದೀನಿ, ಈ ಥರ ಕಾರ್ಖಾನೆ ನೀರು ಬಿಡ್ತಾ ಇದೆ ಅಂತ. ಅದೇ ಈಗ ಶೀಘ್ರದಲ್ಲೇ ಕಾರ್ಖಾನೆ ಮೇಲೆ ಆ್ಯಕ್ಷನ್ ತೊಗೋಬೇಕು, ಇಲ್ಲಾಂದರೆ ಈ ಥರ ಸಾರ್ವಜನಿಕ ಭಾಳ ತೊಂದರೆ ಆಗುತ್ತೆ, ರೋಗಗಳು ಬರ್ತಾ ಇದೆ ಇದರಲ್ಲಿ. ಇವಿಷ್ಟು ಏನು ಇಲ್ಲಿನ ಗ್ರಾಮ ಪಂಚಾಯತಿ ಸದಸ್ಯರ ಮಾತುಗಳು. ಇನ್ನಾದರೂ ಜಿಲ್ಲಾಡಳಿತ ಈ ಏನು ಜೀವಜಲ ಆಗಬೇಕಾದಂಥ ನದಿಗಳನ್ನು ರಕ್ಷಿಸುವ ಜವಾಬ್ದಾರಿಯನ್ನು ಹೊತ್ಕೊಳ್ಬೇಕು ಅನ್ನುವಂಥದ್ದೇ ನಮ್ಮ ಆಶಯ. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.